ಹಲೋ ನಮಸ್ಕಾರ. ಆಲ್ ಫೈನ್, ಆಲ್ ಹ್ಯಾಪಿ. ಐ ಎಮ್ ಬ್ರೋಗೌಡ. ಸೊ ಎಲ್ಲರೂ ಸೇಫ್ ಆಗಿದ್ದೀರಾ, ಮನೆಯಲ್ಲಿ ತುಂಬ ಸುರಕ್ಷಿತವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನೀವು ಮನೆಯಿಂದ ಆಚೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇಲ್ಲಿ ತುಂಬ ಒಂದು ಶಾಕಿಂಗ್ ವಿಷಯ ಆಯಿತು ನಮಗೆ ಬರಬೇಕಾದ್ರೆ. ಲೈಕ್ ಅಂದರೆ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ನಮಗೆ ಲಿಟ್ರಲಿ ಕೊರೋನಾ ಮತ್ತೆ ಬಂದಿದೆ ಅನ್ನೋ ಒಂದು ಸಣ್ಣ ಒಂದು ಐಡಿಯಾನೂ ಇರಲಿಲ್ಲ. ಬಿಗ್ ಬಾಸ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ, ತುಂಬ ಸೇಫಾಗೆ. ಒಂದು ಆಚೆ ಇರೋವಂಥ ಒಂದು ಟೆನ್ಷನ್ ನಮಗೆ ತಲುಪಿದ್ರೆ ನಮ್ಮ ಆಟ ಇಲ್ಲಿ ತುಂಬ ಕಾನ್ಷಿಯಸ್ ಆಗ್ತೀವಿ ಅದು ಇದು ಅಂತ. ಲೈಕ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಆದಷ್ಟು. ಬಟ್ ಪರಿಸ್ಥಿತಿ ಎಲ್ಲಿ ತುಂಬ ಹೈ ಆಗ್ತಾಯಿದೆ, ಮಿತಿ ಮೀರ್ತಿದೆ ಅಂದಾಗ ನಮಗೆ ಒಂದು ನ್ಯೂಸ್ ಹೇಳಿಬಿಟ್ಟು ಮತ್ತು ಆಚೆ ಬರುವಂಥ ಪರಿಸ್ಥಿತಿ ಬಂತು. ಸೊ ಆಚೆ ಬಂದ್ವಿ, ನೀವು ಎಲ್ಲ ನೋಡಿದ್ವಿ. ತುಂಬ ಬೇಜಾರಾಯಿತು ನನಗೂ. ನೀವು ಆಡಿಯನ್ಸು ಕೂಡ ತುಂಬ ಕಾತರದಿಂದ ವೆಯ್ಟ್ ಮಾಡ್ತಾಯಿದ್ರಿ. ಇನ್ನೂ ಒಂದು 2-3 ವೀಕ್ಸ್ ಏನೋ ಇತ್ತು ಅಷ್ಟೇ. ಸೊ ತುಂಬ ಬೇಜಾರಾಯಿತು. ಸೊ ನಾವು ಕೂಡ ನಮ್ಮ ಆಟಗಳನ್ನ ನಿಲ್ಲಿಸಿ ಬಿಗ್ ಬಾಸ್ ಹೇಳಿದಾಗ ಮನೆಯಿಂದ ಹೊರಗೆ ಹೋಗಬೇಕು ಅಂದಾಗ ನಾವು ಮನೆಯಿಂದ ಆಚೆ ಬಂದ್ವಿ. ಸೊ ನಿಮ್ಮಲ್ಲಿ ಸ್ವಲ್ಪ ಕ್ವಶನ್ಸ್ಗಳೆಲ್ಲ ಕೇಳ್ತಾ ಇದ್ದೀರಾ. ಸೊ ಕ್ವಶನ್ಸ್ಗೆ ನಾನು ಇವಾಗ ಒನ್ ಬೈ ಒನ್ ಆನ್ಸರ್ ಮಾಡ್ತೀನಿ. ಹಾಯ್ ವಿಚ್ ಈಸ್ ಯುವರ್ ಫೇವ್ರೆಟ್ ಪ್ಲೇಸ್ ಇನ್ ಬಿಗ್ ಬಾಸ್? ಫೇವ್ರೆಟ್ ಪ್ಲೇಸ್ ಅಂದರೆ ನನಗೆ ಲಿವಿಂಗ್ ರೂಮು. ಆ್ಯಕ್ಚುಲಿ ಲಿವಿಂಗ್ ರೂಮ್ ಯಾಕೆ ಅಂದರೆ, ಲಿವಿಂಗ್ ರೂಮಲ್ಲಿ ನಿಮಗೆ ವೀಕೆಂಡ್ ನಿಮ್ಮ ಭವಿಷ್ಯ ಗೊತ್ತಾಗದೆ ಲಿವಿಂಗ್ ರೂಮಲ್ಲಿ ನೀವು ಇರ್ತೀರಾ, ಆಚೆ ಹೋಗ್ತೀರಾ. ಸುದೀಪ್ ಸರ್ನ ನಾವು ಮಾತಾಡ್ಸೋದೆ ಲಿವಿಂಗ್ ರೂಮಲ್ಲಿ, ಹಾಟ್ ಸೀಟ್ ಅಂತ ಕರಿತೀವಿ ಅದನ್ನು. ಶಮನ್ ಸರ್, ಹೌ ಆರ್ ಯು? ಸೊ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರು ಸಚಿನ್ ಅವರು. ಥ್ಯಾಂಕ್ ಯು. ಸ್ವಲ್ಪ ಅಗ್ರೆಸಿವ್ ಆಗಿ ಇರಬೇಕಿತ್ತು ಮನೆಯಲ್ಲಿ ಅನಿಸುತ್ತೆ ಬ್ರೋ. ಹೌದು, ಬಟ್ ಅಗ್ರೆಸಿವ್ ಆಗಿದ್ದೆ. ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕೋಪ ಬರ್ತಾಯಿತ್ತು. ಆಮೇಲೆ ಯಾವಾಗ ಲೈಕ್ ಜಗಳ ಮಾಡಿದಾಗ ಮತ್ತು ಎಲ್ಲಿ ನನ್ನ ಮೇಲೆ ಇರೋವಂಥ ಇಂಪ್ರೆಷನ್ ಎಲ್ಲಿ ಚೇಂಜ್ ಆಗಿಬಿಡ್ಬೋದು ಅನ್ನೋ ಒಂದು ಕಾರಣಕ್ಕೆ ತುಂಬ ಪೇಷನ್ಸಲ್ಲಿ ಮೇಂಟೈನ್ ಮಾಡ್ತಾಯಿದ್ದೆ. ನಾನು ತುಂಬ ಪೇಷನ್ಸಿಂದ ಆಟಾಡ್ತಾಯಿದ್ದೆ ಆಟನ. ಸೊ ಕ್ವಶನ್ಸ್ ಒನ್ ಬೈ ಒನ್. ಸೊ ನೀವು ಆ್ಯಕ್ಚುಲಿ ತುಂಬ ಫೀಲಿಂಗ್ಸ್ ಅರ್ಥ ಮಾಡ್ಕೊತೀರಾ ಬ್ರೋ. ಥ್ಯಾಂಕ್ ಯು. ಹೌದು, ಲವ್ ಯುವರ್ ಸಾಂಗ್ಸ್ ಬಿ ವಿಲ್ ಕಂಟಿನ್ಯೂ ಅಗೇನ್. ಸೊ ಅದೇ ಬಿಗ್ ಬಾಸ್ ಕಂಟಿನ್ಯೂ ಆಗ್ತಾ ಇದೆಯಾ ಏನೋ ಅಂತ ನಮಗೂ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಕಂಟಿನ್ಯೂ ಆಗ್ಬೋದು. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ದಿವ್ಯ ಎಸ್ ಜೊತೆ ಸಾಂಗ್ ಮಾಡ್ತೀರಾ? ಸೊ ಅದೇ ನೆಕ್ಸ್ಟು ಸಾಂಗ್ಸ್ ಎಲ್ಲ ಇದೆ. ಸಾಂಗ್ಸ್ ಎಲ್ಲ ತುಂಬ ಲೈನಪ್ ಆಗಿದೆ, ಒಂದು 4-5 ಸಾಂಗ್ಸ್ ಇದೆ. ಸೊ ಯಾವಾಗ ಈ ಲಾಕ್ಡೌನ್ ಎಲ್ಲ ಮುಗಿಯುತ್ತೆ, ಯಾವಾಗೆಲ್ಲ ಓಪನ್ ಆಗುತ್ತೆ, ನಾವು ಸಾಂಗ್ಸ್ನೆಲ್ಲ ಶೂಟ್ ಮಾಡಿ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನೊಂದು ಬಿಗ್ ಬಾಸ್ ಈ ಸೀಸನ್ 8 ಏನಿತ್ತು ಅದ್ರ ಬಗ್ಗೆನೂ ಒಂದು ಸಾಂಗ್ ಬೇರೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ ಸ್ವಲ್ಪ ದಿನದಲ್ಲಿ ಯೂಟ್ಯೂಬ್ ಮುಖಾಂತರ ರಿಲೀಸ್ ಮಾಡ್ತೀವಿ. ಸೊ ಅಂದರೆ ಇದು ನನ್ನ ಒಂದು ಸಾಂಗ್ ಮಾಡಿಬಿಟ್ಟು ಬಿಡೋಣ. ಸೊ ಬಿಗ್ ಬಾಸ್ ಸೀಸನ್ 8 ಬಗ್ಗೆ ಅಂತ ಒಂದು ಐಡಿಯಾ ಬಂತು. ಸೊ ಅದ್ರ ಬಗ್ಗೆನೂ ಒಂದು ಸಾಂಗ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಮುಗಿಸ್ಬಿಟ್ಟು ನಿಮಗೆ ಕೊಡ್ತೀನಿ. ಡಿಯುಗೆ ಡೆಡಿಕೇಟ್ ಮಾಡಿರೋ ಸಾಂಗ್ ಸೂಪರ್. ಥ್ಯಾಂಕ್ ಯು. ಆ್ಯಂಡ್ ಹೌ ವಾಸ್ ಬಿಗ್ ಬಾಸ್ ಜರ್ನಿ? ಬಿಗ್ ಬಾಸ್ ಜರ್ನಿ ಹೆಂಗಿತ್ತು ಅಂದರೆ ಅದನ್ನು ತುಂಬ ಕಮ್ಮಿ ಮಾತುಗಳಲ್ಲಿ ಹೇಳೋಕ್ಕೆ ತುಂಬ ಆಗಲ್ಲ ಅದು. ಯಾಕಂದರೆ ಬಿಗ್ ಬಾಸ್ ಜರ್ನಿ ಹೆಂಗೆ ಅಂದರೆ, ನೀವು ಇಲ್ಲಿ ಇರುವಂಥ ಆಚೆ ಏನಿದೆ ಜಗತ್ತು, ಸೊ ಆಚೆ ಜಗತ್ತನ್ನ ಬಿಟ್ಟು ಅದು ಇನ್ನೊಂದು ಹೊಸ ಜಗತ್ತು, ಆ್ಯಕ್ಚುಲಿ ತುಂಬ ಕಲರ್ಫುಲ್ ಜಗತ್ತು. ಅಲ್ಲಿ ನಾವು ಇರಬೇಕು ಅಂದರೆ ತುಂಬ ಸ್ಟ್ರಾಂಗಾಗಿರಬೇಕು. ಸೊ ಸ್ಟ್ರಾಂಗಾಗಿ ಇರೋದ್ರ ಜೊತೆಗೆ ಇನ್ನೊಂದೇನು ಅಂದರೆ, ನಮಗೆ ಫೋನು, TV ಯಾವುದೇ ಥರದ ಆಚೆ ನ್ಯೂಸ್ ಏನಿದೆ ಅದೇನು ನಮಗೆ ಒಳಗಡೆ ಸಿಗಲ್ಲ. ಸೊ ಬಿಗ್ ಬಾಸ್ ಜರ್ನಿ ಸೂಪರ್ ಆಗಿತ್ತು. ಆ್ಯಂಡ್ ಗೇಮ್ಸ್ ಬರ್ತಾ ಇರುತ್ತೆ, ಮೈಂಡ್ ಗೇಮ್ಸ್ ಅಂತೂ ತುಂಬ ಆಡ್ತಾ ಇರ್ತಾರೆ ಮನೇಲಿದ್ದವರು. ಸೊ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಬಿಗ್ ಬಾಸ್ ಮನೇಲಿ. ಜರ್ನಿ ಅಂತೂ ಸೂಪರ್ ಆಗಿತ್ತು. ಬಿಗ್ ಬಾಸ್ ಜರ್ನಿ ಬಗ್ಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಿಮಗೆ ಖುಷಿ ಮತ್ತು ಬೇಜಾರು ನನ್ನ ಪ್ರಕಾರ ಒಂದೇ ಟೈಮಲ್ಲಿ ಆಗುವಂಥ ಒಂದು ಜಾಗ ಯಾವುದು ಅಂದರೆ ಬಿಗ್ ಬಾಸ್ ಮನೆಯೇ ಅದು. ಯು ಲಿಸನ್ ಟು ಎವ್ರಿ ಒನ್ ಬಟ್ ನೆವರ್ ಯು ಹ್ಯಾವ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್. ಥ್ಯಾಂಕ್ ಯು. ಹೌದು, ಬಂದಾಗಿಂದ ಒಂದು ಕಾಲ್ ಮಾಡಿಲ್ಲ, ಬಿಸಿ. ಹೌದು. ಆ್ಯಂಡ್
ವಾಟ್ ಚೇಂಜಸ್ ಮೇಡ್ ಯು? ಬಿಗ್ ಬಾಸ್ ಜರ್ನಿಯಲ್ಲಿ ಏನು ಚೇಂಜಸ್ ಅಂದರೆ ಅಂತ ಕೇಳ್ತಾರೆ, ಏನು ಚೇಂಜಸ್ ಮಾಡಿದ್ರಿ ಅಂತ. ಬಿಗ್ ಬಾಸ್ ಜರ್ನಿಯಲ್ಲಿ ಏನು ಚೇಂಜಸ್ ನಾನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಆಚೆ ಎಲ್ಲ ತುಂಬ ಕೋಪ ಬರ್ತಾಯಿತ್ತು, ಬೇಗ ಶಾರ್ಟ್ ಟೆಂಪರ್ ಇದೆ ಚೂರು. ಸೊ ಒಳಗಡೆ ಹೋದ್ಮೇಲೆ ಒಂದು ಸಿಚುವೇಶನ್ಸ್ ಎಲ್ಲ ನೋಡ್ತಾ ಇರ್ತೀನಿ, ನಮಗೆ ಎಲ್ಲರೂ ಮನೆಯವರು ಸ್ವಲ್ಪ ಬ್ಲೇಮ್ ಮಾಡೋಕ್ಕೆ ಅದು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಪೇಷನ್ಸ್ ಕಲ್ತಿದ್ದೀನಿ. ಆ್ಯಕ್ಚುಲಿ ಪೇಷನ್ಸ್ ಅನ್ನೋದು ತುಂಬ ಕಲ್ತಿದ್ದೀನಿ ಬಿಗ್ ಬಾಸ್ ಆದಮೇಲೆ. ಆಮೇಲೆ ಲೈಫ್ ವ್ಯಾಲ್ಯೂಸ್ ಏನಿದೆ ಅದು, ಮತ್ತು ಒಂದೊಂದು ನಾನ್ ಲಿವಿಂಗ್ ಥಿಂಗ್ಸ್, ಮತ್ತು ಒಂದು ಸಕ್ಕರೆ, ಒಂದು ಚಮಚ ಸಕ್ಕರೆಯ ಬೆಲೆ ಮತ್ತು ಒಂದು ಚಿಟಿಕೆ ಉಪ್ಪಿನ ಬೆಲೆ ಕೂಡ ಗೊತ್ತಾಗಿದೆ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ. ತುಂಬ ವ್ಯಾಲ್ಯೂಸ್ನ ಕಲಿಬೋದು ಬಿಗ್ ಬಾಸ್ ಹೋಗಿ ಬಂದಮೇಲೆ, ತುಂಬ ಕಲ್ತಿದ್ದೀನಿ. ಹಾಯ್ ಬ್ರದರ್, ಬೆಸ್ಟ್ ಪರ್ಸನ್. ಸ್ವಲ್ಪ ಆ್ಯಕ್ಟಿವ್ ಕಡಿಮೆ ಯಾಕೆ? ಸೊ ಆ್ಯಕ್ಟಿವ್ ಕಡಿಮೆ ಯಾಕೆ ಸ್ಟಾರ್ಟಿಂಗಲ್ಲಿ ಆಯಿತು ಅಂದರೆ, ಸ್ಟಾರ್ಟಿಂಗ್ ಕ್ಯಾಪ್ಟನ್ ಆಗಿದ್ದು ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರೆಷರ್ ಬಿತ್ತು ಅನಿಸುತ್ತೆ ಫಸ್ಟ್ ವೀಕ್ಗೆ. ಅದಾದಮೇಲೆ ಸೆಕೆಂಡ್ ವೀಕು ಕಂಟಿನ್ಯೂ ಆಗುತ್ತೆ, ನೀವೇ ನೋಡ್ದಂಗೆ. ಆಮೇಲೆ ಇವನು ಯಾವುದೂ ಆಟ ಆಡಿಲ್ಲ ಅದು ಇದು ಅಂತ ರೀಸನ್ಸ್ ಮೇಲೆ ನಾನು ಕಳಪೆ ಹೋಗ್ತೀನಿ. ಸೊ ಮನೆಯವರೆಲ್ಲರೂ ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ತಾ ಇದ್ರೇನೋ ಅಂತ ಅನ್ನಿಸ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಡಲ್ ಆಗಿದೆ. ಸೊ ವಾಟ್ ಈಸ್ ಯುವರ್ ಇನ್ನೊಂದೇನೊಂದು ಯುವರ್ ದ ಬೆಸ್ಟ್ ಕಂಟೆಸ್ಟೆಂಟ್. ಥ್ಯಾಂಕ್ ಯು, ಲವ್ಡ್ ಯುವರ್ ಇನ್ನೋಸೆನ್ಸ್, ಥ್ಯಾಂಕ್ ಯು. ಈಟ್ ವೆಲ್, ಸ್ಲೀಪ್ ವೆಲ್, ಬ್ರೋಗೋಡ ಫ್ರಮ್ ಬಾಟಮ್ ಆಫ್ ದ ಹಾರ್ಟ್, ನೈಸ್. ಆ್ಯಂಡ್ ಕ್ವಶನ್ಸು ನಾನು ಈ ಕಡೆನೂ ನೋಡ್ತಾ ಇದ್ದೀನಿ ಇನ್ನೊಂದು ಫೋನಲ್ಲಿ. ನೀವು ಮನೆ ಒಳಗಡೆ ಹೋದಾಗ ಮತ್ತು ಹೊರಗಡೆ ಬಂದಾಗ ಏನು ವ್ಯತ್ಯಾಸ ಆಗಿದೆ ವೈಯಕ್ತಿಕವಾಗಿ? ಸೊ ವೈಯಕ್ತಿಕವಾಗಿ ಏನು ವ್ಯತ್ಯಾಸ ಆಗಿದೆ ಅಂದರೆ, ಅದೇ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕೋಪ ಎಲ್ಲ ಬೇಗ ಬರ್ತಾಯಿತ್ತು, ಶಾರ್ಟ್ ಟೆಂಪರ್ ಆಗಿದೆ ಸ್ಟಾರ್ಟಿಂಗಲ್ಲಿ, ಅಂದರೆ ಬಿಗ್ ಬಾಸ್ ಮನೆ ಹೋಗೋಕ್ಕಿಂತ ಮುಂಚೆ. ಸೊ ಆ ಪಾಯಿಂಟ್ ತುಂಬ, ಅಂದರೆ ಕೋಪ ಮಾಡ್ಕೊಳ್ಳೋಂಥ ಪಾಯಿಂಟ್ ತುಂಬ ಕಮ್ಮಿ ಆಗಿದೆ. ಸೊ ಅದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಅನಾವಶ್ಯಕವಾಗಿ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಿಲ್ಲ. ಯಾವುದಕ್ಕೆ ವ್ಯಾಲಿಡ್ ಇರುತ್ತೆ, ಯಾವುದಕ್ಕೆ ಯಾವ ವಿಷಯದ ಬಗ್ಗೆ ಕೋಪ ಮಾಡ್ಕೋಬೇಕು, ಯಾವುದಕ್ಕೆ ತುಂಬ ವೆಯ್ಟೇಜ್ ಇರುತ್ತೆ ಕೋಪ ಮಾಡಿಕೊಂಡ್ರೆ ಇದಕ್ಕೆ ಸರಿ ಅಂದಾಗ ಮಾತ್ರ ಕೋಪ ಮಾಡಿಕೊಂಡು ರಿಯಾಕ್ಟ್ ಮಾಡುವಂಥದ್ದನ್ನು ಕಲ್ತಿದ್ದೀನಿ. ನಿಮ್ಮನ್ನು ಕನ್ನಡ ಸಿನಿಮಾದಲ್ಲಿ ಒಬ್ಬ ಪ್ರಸಿದ್ಧ ಸಂಗೀತ ನಿರ್ದೇಶಕರಾಗಿ ನೋಡಬೇಕಿದೆ, ನಿಮಗೂ ಆಸೆ ಇದೆಯಾ? ಹೌದು, ಮ್ಯೂಸಿಕ್ ಮೇಲೆ ತುಂಬ ಒಲವಿದೆ ಸ್ಟಾರ್ಟಿಂಗಿಂದನೂ. ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ಎಲ್ಲರೂ ಕೂಡ ಮ್ಯೂಸಿಕ್ ಸೂಪರಾಗಿ ಅಂದರೆ ಲೈಕ್ ಲಿರಿಕ್ಸು ಬ್ರೋಗೋಡ ಥರ ಮಾತಾಡಿ ರಿಲಿಕ್ಸ್ ಅಂತ ಎಲ್ಲ ಬರ್ತದೆ. ಲಿರಿಕ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತೀರಾ ಅಂತ ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ಬಂದಿತ್ತು. ಸೊ ಅಲ್ಲಿ ಗೊತ್ತಾಯಿತು, ಲೈಕ್ ತುಂಬ ಇಷ್ಟ ಆಗಿದೆ ಜನಕ್ಕೆ, ಅಂದರೆ ನಿಮಗೆಲ್ಲ ಇಷ್ಟ ಆಗಿದೆ ಸ್ವಲ್ಪ ಸಾಂಗ್ಸ್ ಅದು ಇದು ಅಂತೆಲ್ಲ. ಸೊ ಅದಕ್ಕೆ ಮ್ಯೂಸಿಕ್ನ ಆ್ಯಕ್ಚುಲಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮ್ಯೂಸಿಕ್ನ 100% ಕಂಟಿನ್ಯೂ ಮಾಡೇ ಮಾಡ್ತೀನಿ. ಅದೇ ಒಂದು ಮೇಯ್ನ್ ಪಿಲ್ಲರ್ ನನ್ನ ಕೆರಿಯರ್ಗೆ ಮ್ಯೂಸಿಕ್ಕು. ಅದ್ರ ಜೊತೆ ಆ್ಯಕ್ಟಿಂಗು, ಮೂವೀಸು, ಅದೇ ಒಂದು 3 ಫಿಲಮ್ ಮಾಡಿದೆ. ಸೊ ಮೂವೀಸ್ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಇನ್ನೂ ದೊಡ್ಡ ಮಟ್ಟದಲ್ಲಿ ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇವಾಗ. ನಿಮ್ಗೆ ತುಂಬ ಮುಗ್ಧತೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಿ, ಇದು ನಿಮ್ಮ ನಿಜವಾದ ಗುಣನ? ತುಂಬ ಮುಗ್ಧತೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಿ, ಇದು ನಿಮ್ಮ ನಿಜವಾದ ಗುಣನ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ಆಚೆ. ಬಿಕಾಸ್ ಅಂದರೆ ನಮ್ಮದು ಒಂದು ಏನು ಟೀಮ್ ಇತ್ತು, ನಾವು ಏನೇನು ಸಾಂಗ್ಸ್ ಎಲ್ಲ ಮಾಡ್ತಾಯಿದ್ವಿ ಮುಂಚೆ. ಆ ಟೀಮ್ ಸ್ವಲ್ಪ ಬೈಯೋದು ಅದು ಇದೆಲ್ಲ ಜಾಸ್ತಿ ಮಾಡ್ತಾಯಿದ್ದೆ, ಸ್ವಲ್ಪ ಶಾರ್ಟ್ ಟೆಂಪರ್ ಇದೆ. ಸೊ ಮುಗ್ಧತೆ ಬಿಗ್ ಬಾಸ್ ಮನೇಲಿ ಏನಕ್ಕೆ ಬಂತು ಅಂದರೆ, ಅಲ್ಲಿ ಪಾಯಿಂಟ್ ಒಂದು, ನನಗಿಂತ ದೊಡ್ಡವರಿದ್ದರು ಎಲ್ಲರೂ, ನನಗಿಂತ ಸೀನಿಯರ್ಸ್ ಇದ್ದರು ಎಲ್ಲರೂ. ಸೊ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕಾಗಿತ್ತು ನಾನು. ಸೊ ಅವ್ರ ಹತ್ರ ಕೋಪ ಮಾಡ್ಕೊಳ್ದೆ ತುಂಬ ಇನ್ನೋಸೆಂಟ್ ಆಗಿದ್ದೆ. ಆಮೇಲೆ ಸುಮ್ಮನೆ ಅನಾವಶ್ಯಕವಾಗಿ ಪಾಯಿಂಟ್ ಮಾಡಿದಾಗ ನನಗೆ ಒಂದು ಗೊತ್ತಾಗ್ತಾಯಿತ್ತು, ಆಚೆ ಜನ ನೋಡ್ತಾ ಇದ್ದಾರೆ. ಸೊ ನಾನು ಸುಮ್ಮನೆ ಪಾಯಿಂಟ್ ಮಾಡೋದು ಜನಕ್ಕೆ ಗೊತ್ತಾಗುತ್ತೆ. ಸೊ ಮುಗ್ಧತೆಯನ್ನು ಕಾಪಾಡಿಕೊಂಡೇ ಬಂದೆ. ಆದಷ್ಟು ತಗ್ಗಿ ಬಗ್ಗಿ ನಡೆದು ಹೋದರೆ ಮುಂದೆ ದಾರಿ ಇರುತ್ತೆ ಅಂತ ಒಬ್ಬರು ಯಾರೋ ಹೇಳಿದರು. ಸೊ ಅದೇ ದಾರಿನ ಫಾಲೋ ಮಾಡ್ಕೊಂಡು ಬಂದೆ. ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಮತ್ತು ಯಾಕೆ? ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಮತ್ತು ಯಾಕೆ? ಫೇವ್ರೆಟ್ ಜಾಗ ಯಾವುದು ಅಂದರೆ, ಮನೇಲಿ ಲಿವಿಂಗ್ ರೂಮ್ ಸೋಫಾ ಮತ್ತು ಪ್ಲಾಸ್ಮಾ ಇರುತ್ತಲ್ಲ ಮುಂದ್ಗಡೆ. ಸೊ ಆ ಜಾಗ ತುಂಬ ಇಷ್ಟ ನನಗೆ. ಬಿಕಾಸ್ ಎವ್ರಿ ವೀಕೆಂಡ್ ಆದಾಗ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಅಲ್ಲಿ ಆ ಸೋಫಾ ಮೇಲೆ ಕುತ್ಕೊಂಡಿರ್ತೀವಿ. ಬೇರೆ ಟೈಮಲ್ಲಿ ಆಗಲಿ ಆ ಸೋಫಾ ಅಷ್ಟೊಂದು ಕಲರ್ಫುಲ್ ಆಗಿ ಮತ್ತು ಅಷ್ಟೊಂದು ಹಾಟ್ ಆಗೂ ಇರಲ್ಲ, ಅಂದರೆ ತುಂಬ ಬಿಸಿ ಇರುತ್ತೆ ಆ ಜಾಗ, ಅಂದರೆ ಅಷ್ಟು ಟೆನ್ಷನ್ ಇರುತ್ತೆ ಅಂತ ಹೇಳಕ್ಕೆ ಬಂದೆ.
ಸುದೀಪ್ ಸರ್ ಬರ್ತಾರೆ ಅನ್ನೋ ಒಂದು ಖುಷಿ. ಅಲ್ಲಿ ಸುದೀಪ್ ಸರ್ ನಮಗೆ ಕ್ವಶನ್ಸ್ ಕೇಳ್ತಾರೆ, ಎಷ್ಟೋ ವಿಷಯಗಳು ಪ್ರಸ್ತಾಪ ಆಗುತ್ತೆ, ಅಲ್ಲಿ ಎಷ್ಟೋ ವಿಷಯಗಳಿಗೆ ಕ್ಲಾರಿಟಿ ಸಿಗ್ತಾ ಇತ್ತು ಸೋಫಾ ಮೇಲೆ ಕೂತಾಗ ವೀಕೆಂಡ್ ಇದರಲ್ಲಿ. ಸೊ ಫೇವ್ರೆಟ್ ಜಾಗ ಲಿವಿಂಗ್ ರೂಮ್ ಸೋಫಾ. ಸಮಂತ್, ನಿಮ್ಮಲ್ಲಿ ಇರುವ ಕಲೆಯನ್ನು ಸಾಬೀತುಪಡಿಸುವಲ್ಲಿ ಯಾಕೆ ತಡವಾಯಿತು? ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವಶನು. ಸೊ ನಮ್ಮಲ್ಲಿರುವ ಕಲೆಯನ್ನು ಸಾಬೀತುಪಡಿಸಲು ಯಾಕೆ ತಡವಾಯಿತು ಅಂದರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅಂದರೆ ಹೋದ ತಕ್ಷಣ ಕ್ಯಾಪ್ಟನ್ ಆದ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸ್ತಾಯಿದ್ರು. ಆ್ಯಂಡ್ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆದಾಗ ಎಲ್ಲರೂ ಓಕೆ ಒಂದು ರೇಂಜಿಗೆ ಖುಷಿ ಬಂತ, ಅಂದರೆ ಸಮಾಧಾನವಾಗಿದ್ದರು. ಆಮೇಲೆ ಯಾವಾಗ ನಾನು ಕಿವಿಯಲ್ಲಿ ಮಾತಾಡ್ತಾನೆ ಅಂದ್ಬಿಟ್ಟು ಬೆಡ್ರೂಮ್ ಯಾವಾಗ ಬಿಟ್ಕೊಟ್ಬಿಟ್ಟು ನಾಮಿನೇಟ್ ಆಗ್ದಂಗೆ ಕಾಪಾಡಿಕೊಂಡ್ರು ಎಲ್ಲರೂ. ಸೊ ಅವಾಗ ಎಲ್ಲೋ ಮನೆಯವ್ರಿಗೆ ತುಂಬ ಕೋಪ ಬರುತ್ತೆ, ಅಂದರೆ ಇವನಿಗೋಸ್ಕರ ನಾವು ಬೆಡ್ರೂಮ್ ಬಿಟ್ವಾ ಅಂತ. ಸೊ ಆ ವಿಷಯವಾಗಿ ಆವತ್ತಿಂದನೂ ಸ್ವಲ್ಪ ಎಲ್ಲೋ ಒಂದು ಕಡೆ ನನ್ನನ್ನು ಸೈಡಲ್ಲಿ ಇಡ್ತಾ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ಸೊ ಆವಾಗಿಂದನೂ ನಾನು ಸಖತ್ ಡಲ್ ಆಗಿದೆ. ಸೊ ಹೋಗ್ತಾ ಹೋಗ್ತಾ ಆ ಫೀಲಿಂಗ್ ನನ್ನ ಮೇಲೆ ಏನಿಟ್ಟಿದ್ರು, ಸೊ ಅದೆಲ್ಲ ಕಮ್ಮಿ ಆಗ್ತಾ ಬಂತು. ಆಮೇಲೆ ನನಗೂ ಲೈಕ್ ಮಾತಾಡ್ಸೋಕ್ಕೆ ಇದಕ್ಕೆಲ್ಲ ಸ್ಪಂದಿಸ್ತಾಯಿದ್ರು. ಅಂದರೆ ನಾನು ಏನೇ ಹೇಳಿದ್ರು ಸ್ಪಂದಿಸ್ತಾಯಿದ್ರು, ಮಾತಾಡಿಸ್ತಾಯಿದ್ರು, ರಿಪ್ಲೈ ಮಾಡ್ತಾಯಿದ್ರು. ಸೊ ಈ ವಿಷಯ ಎಲ್ಲ ಸೇರಿ ಮತ್ತೆ ಒಂದು ದೃಢವಾದ ನಿಲುವು ತಗೋಬೋದಪ್ಪ, ಇವಾಗ ನಾನೇನು ಹೇಳಿದ್ರು ನನಗೆ ಇದ್ರಲ್ಲಿ ಜಾಗ ಇದೆ ಇವಾಗ ಈ ಮನೇಲಿ ಅಂತ ಯಾವಾಗ ಅನ್ನಿಸ್ತು. ಸೊ ಅವಾಗಿಂದ ಏನೇನು ಟ್ಯಾಲೆಂಟ್ ಇದೆಯೋ ಅದನ್ನೆಲ್ಲ ಆಚೆ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ಬೆಸ್ಟ್ ಜೊತೆಗಾರ ಅಂತ ಯಾರನ್ನು ಹಚ್ಚಿಕೊಳ್ಳಲಿಲ್ಲ ಯಾಕೆ? ಬೆಸ್ಟ್ ಜೊತೆಗಾರ ಯಾರನ್ನೂ ಹಚ್ಚಿಕೊಳ್ಳಿಲ್ಲ ಯಾಕೆ ಅಂದರೆ, ನಾವು ಇವಾಗ ನಮಗೆ ತುಂಬ ಕ್ಲೋಸು, ನಮಗೆ ತುಂಬ ಆಪ್ತರು, ನಮಗೆ ಸೆಟ್ ಆಗಿದ್ದಾರೆ ಅಂತ ಅವ್ರ ಹತ್ರ ನಾವು ತುಂಬ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಆ್ಯಂಡ್ ತುಂಬ ಏನು ನಮ್ಮ ಎಮೋಷನ್ಸ್ನೆಲ್ಲ ಶೇರ್ ಮಾಡಿ, ಅಳೋದಿದ್ರೆ ಅಳ್ತೀವಿ, ಖುಷಿ ಆದರೆ ಅವ್ರ ಹತ್ರ ಹೋಗಿ ಹೇಳ್ತೀವಿ. ಸೊ ಈ ಥರದ್ದು ಒಂದು ಬೆಸ್ಟ್ ಪಾರ್ಟ್ನರ್ ಥರ ಏನಕ್ಕೆ ಮಾಡ್ಕೊಂಡಿಲ್ಲ ಅಂದರೆ, ಇಲ್ಲಿ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಗೇಮ್ನ ವಿನ್ ಆಗೋದು ಒಬ್ಬರ ಜೊತೆ ತುಂಬ ಕ್ಲೋಸ್ ಆಗಿ ನಮ್ಮ ವೀಕ್ನೆಸ್ಸು ಮತ್ತು ನಮ್ಮ ಸ್ಟ್ರೆಂತು ಎಲ್ಲ ಹೇಳ್ಕೊಂಡ್ರೆ ಅವ್ರು ನಮಗೆ ಕಾಂಪಿಟೇಟರ್ ಆಗ್ತಾರೆ ಅನ್ನೋ ಒಂದು ಯೋಚನೆಯಲ್ಲಿ ನಾನು ಯಾರನ್ನೂ ಕ್ಲೋಸ್ ಆಗಿ ಮಾಡ್ಕೊಂಡು ಅವ್ರ ಹತ್ರ ಎಮೋಷನ್ ಶೇರ್ ಮಾಡೋದು ಅದು ಇದು. ಮತ್ತು ನಾವೇನೋ ಹೇಳಿರ್ತೀವಿ, ಅಲ್ಲಿ ಒಂದೊಂದು ಟೈಮಲ್ಲಿ ಹೆಂಗಾಗ್ತಾಯಿತ್ತು ಅಂದರೆ ನಮಗೇನೋ ಫೀಲ್ ಆಗ್ತದೆ, ಬೇಜಾರಾಗ್ತದೆ ಅಂತೆಲ್ಲ ಏನೋ ಹೇಳಿರ್ತೀವಿ. ಆ ಟೈಮಲ್ಲಿ ಬೇರೆಯವರು ಅಂದರೆ ಅದೇ ವ್ಯಕ್ತಿ ಅದನ್ನು ಇವನು ಆ್ಯಕ್ಚುಲಿ ತುಂಬ ವೀಕು ಹಂಗೆ ಹಿಂಗೆ ಅಂತ ಮಾತುಗಳೆಲ್ಲ ಶುರು ಆಗ್ತಾಯಿತ್ತು. ಸೊ ಅದಕ್ಕೆ ಯಾವುದೇ ಎಮೋಷನ್ಸ್ನ ಆಚೆ ಆಗ್ತಾ ಇರಲಿಲ್ಲ. ಸೊ ಯಾರನ್ನೂ ಬೆಸ್ಟ್ ಅಂತ ಮಾಡ್ಕೊಳ್ಳಿಲ್ಲ ಬಿಗ್ ಬಾಸ್ ಮನೇಲಿ. ಸೊ ಹಾಗೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಟಾಸ್ಕ್ ಚೆನ್ನಾಗಿ ಮಾಡಬೇಕಿತ್ತು ಯಾಕೆ ಆಗಲಿಲ್ಲ? ಸೊ ಅದೇ ನಮ್ಮ ಸಾಮರ್ಥ್ಯಕ್ಕೆ ಟಾಸ್ಕ್ ಮಾಡಬೇಕಿತ್ತು ಯಾಕೆ ಆಗಲಿಲ್ಲ ಅಂದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಸ್ಟಿಂದನೂ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವನಲ್ಲ. ಆಮೇಲೆ ಪ್ರತಿಯೊಂದು ಟಾಸ್ಕ್ನೂ ಸ್ವಲ್ಪ ಫಿಸಿಕಲ್ ಒಂದು ಎನರ್ಜಿ ಬೇಕಾಗಿತ್ತು. ಸೊ ಒಂದು ತಕ್ಕ ಮಟ್ಟಿಗೆ ಮಾಡ್ತೀನಿ ಅಷ್ಟೇ, ಬಟ್ ಫುಲ್ಲು ಪರ್ಫೆಕ್ಟು ಅಂತಲ್ಲ. ನಾನು ಮೋಸ್ಟ್ಲಿ ಲೈಕ್ ಜಾಸ್ತಿ ಎನರ್ಜಿ ಇರೋದು ಮ್ಯೂಸಿಕ್ಕು ಅದು ಇದು ಆ ಥರ ಇದ್ರ ಈ ಬ್ಯಾಕ್ಗ್ರೌಂಡ್ ಅಲ್ವಾ. ಸೊ ಅದಕ್ಕೆ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಎಲ್ಲೋ ಟಾಸ್ಕಲ್ಲಿ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಯಿತು. ಯಾವ ವಿಷಯ ಮಾಡಬೇಕು ಅಂತ ಮನೆಯೊಳಗೆ ಹೋಗಿದ್ರಿ, ಅದು ಆಯಿತಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ವಿನ್ ಆಗಿ ಬರಲೇಬೇಕು ಬುಗ್ಗರು ಆಚೆ ಅನ್ನೋ ಒಂದು ಫೀಲಲ್ಲಿ ಹೋಗಿರ್ತೀವಿ ಮನೆ ಒಳಗಡೆ. ಸೊ ಮೇಯ್ನ್ ರೀಸನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರ್ಯಾಂಕ್ ಆಗಿ ಅದೇ, ವಿನ್ ಆಗಿಬಿಟ್ಟೆ ಬರಬೇಕು ಅಂತ ಹೋಗಿದ್ವಿ. ಬಟ್ ಅದಾಗಲಿಲ್ಲ ಅಂತ ತುಂಬ ಬೇಜಾರಿದೆ. ನೀವು ಎಲ್ಲ ಕಡೆ ಇರ್ತಿದ್ರಿ ಆದರೂ ಎಲ್ಲೂ ಇರ್ತಿರ್ಲಿಲ್ಲ. ವೈ? ನೀವು ಎಲ್ಲ ಕಡೆ ಇರ್ತಿದ್ರಿ ಆದರೂ ಎಲ್ಲೂ ಇರ್ತಿರ್ಲಿಲ್ಲ. ವೈ? ಎಲ್ಲ ಕಡೆ ಇರ್ತಿದ್ದೆ ಆದರೂ ಯಾಕೆ ಇರ್ತಿರ್ಲಿಲ್ಲ ಅಂದರೆ, ಮಾತು ಸ್ವಲ್ಪ ಕಮ್ಮಿ ಆಡ್ತಿದ್ದೆ. ಅಂದರೆ ಬೇಕಾದ ಟೈಮಲ್ಲಿ ಮಾತ್ರ ಮಾತಾಡ್ತಿದ್ದೆ. ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡೋಕ್ಕೆ ಅದೊಂದು ಪ್ಲ್ಯಾನ್ ಮಾಡಿಕೊಂಡು, ಲೈಕ್ ನನ್ನ ಒಪಿನಿಯನ್ ಬಂದಾಗ ಇಲ್ಲ ನನಗೇನಾದ್ರು ಮಾತಾಡಿಸಿದಾಗ ಮಾತ್ರ ನಾನು ಮಾತಾಡೋಣ ಅಂತ ಮಾಡ್ತಿದ್ದೆ. ಸೊ ಅದೇ ಸ್ವಲ್ಪ ಎಲ್ಲೋ ಸ್ಟಾರ್ಟಿಂಗಲ್ಲಿ ಆ ಥರ ಅನ್ನಿಸ್ತು. ಆಮೇಲೆ ಹೋಗ್ತಾ ಲೈಕ್ ತರಲೆಗಿರಲೆ ಇದೆಲ್ಲ ಮಾಡ್ತಾಯಿದ್ದೆ. ಬಿಗ್ ಬಾಸ್ ಜರ್ನಿ ಮುಗೀತು ಅಂದಾಗ ಏನನ್ನಿಸ್ತು? ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಆಚೆ ಇಷ್ಟೊಂದೆಲ್ಲ ನಡೀತಾ ಇದೆ, ಕೊರೋನಾ ಅದು ಇದು ಅಂತ ಏನೂ ಗೊತ್ತಿರಲಿಲ್ಲ. ನಮ್ಮನ್ನು ಕೊರೋನಾ ಲೈಕ್ ಲಾಕ್ಡೌನ್ ಎಲ್ಲ ಸ್ಟಾರ್ಟು, ಲೈಕ್ ಕೊರೋನಾ ಎಲ್ಲ ಸ್ಪ್ರೆಡ್ ಆಗ್ತಾಯಿದೆ ಅಂದಾಗ್ಲೂ ಕೂಡ ಬಿಗ್ ಬಾಸು ನಮ್ಮನ್ನ ತುಂಬ ಚೆನ್ನಾಗಿ ಡೇ ಒನ್ನಿಂದನೂ ತುಂಬ ಚೆನ್ನಾಗಿ ಸೇಫಾಗೆ ನೋಡ್ಕೊಂಡಿದ್ರು. ಲೈಕ್ ಲೈಫ್ ಬಾಯ್ದು ಸ್ಯಾನಿಟೈಸರ್ ಆಗಿರ್ಬೋದು,
ಮತ್ತು ಜಮ್ ಕಿಲ್ ಸ್ಪ್ರೇ ಎಲ್ಲ ಕೊಟ್ಟರು, ಲೈಕ್ ನಮಗೆಲ್ಲ ಸ್ಪ್ರೇ ಮಾಡಿ ಮನೆ ತುಂಬ ಅಂತೆಲ್ಲ ತುಂಬ ಸೇಫ್ಟಿಯಿಂದ ನೋಡ್ಕೊತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಾ ಇತ್ತು, ಸುದೀಪ್ ಸರ್ ಯಾಕೋ ಬರಲಿಲ್ಲ, ಫಸ್ಟ್ ವೀಕ್ ಆಯಿತು, ಫುಲ್ ಡೌಟ್ ಆಯಿತು, ಇದುವರೆಗೂ ಈ ಥರ ಆಗೇ ಇಲ್ವಲ್ಲ. ಆಮೇಲೆ ಸೆಕೆಂಡ್ ವೀಕು ಅಷ್ಟು ಹಂಗೆ ಕಂಟಿನ್ಯೂ ಆಯಿತು, ಥರ್ಡ್ ವೀಕು ಹಂಗೆ ಕಂಟಿನ್ಯೂ ಆಯಿತು. ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಲೈಕ್ ಒಂದು ವೀಕಲ್ಲಿ ಯಾರೂ ನಾಮಿನೇಟ್ ಆಗಲ್ಲ, ಯಾರೂ ಎಲಿಮಿನೇಟ್ ಆಗಲ್ಲ ಅಂತಂದರು, ನಾಮಿನೇಟ್ ಆಗಲ್ಲ ಅಂತಂದರು. ಅಲ್ಲಿ ಎಲ್ಲೋ ಒಂದು ಕಡೆ ಡೌಟ್ ಹೊಡೀತು, ಯಾಕೆ ಎಲ್ಲ ಲೈಕ್ ಫುಲ್ ಫಾರ್ಮೆಟೇ ಚೇಂಜ್ ಆಗ್ತಾ ಇದೆಯಲ್ಲ ಶೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಡೌಟ್ ಹೊಡೀತು, ಲೈಕ್ ಏನೋ ಇರಬೇಕು, ಆಚೆ ಏನೋ ಆಗಿರಬೇಕು. ಅದಕ್ಕೆ ಎಲಿಮಿನೇಟ್ ಮಾಡಿಬಿಟ್ಟು ಬಿಗ್ ಬಾಸ್ ಮನೆಯಿಂದ ಅವ್ರ ಮನೆಗೆ ತಲುಪ್ಸೋಕ್ಕೆ ಮೋಸ್ಟ್ಲಿ ತೊಂದರೆ ಆಗಿರ್ಬೋದೇನೋ ಅಂತ ಎಲ್ಲ ತುಂಬ ಡೌಟ್ ಇತ್ತು. ಸೊ ಅದು ಬಿಗ್ ಬಾಸ್ ಒಂದು ಕಣ್ಮಣಿ ಬಂದರು, ಅವರು VT ಪ್ಲೇ ಮಾಡ್ತೀನಿ ಅಂದ್ಬಿಟ್ಟು ಈ VT ಪ್ಲೇ ಮಾಡಿದ್ರು. ನಮಗೆ ಒಂದು ಗೆಸ್ಸಿಂಗ್ ಕೂಡ ಇರಲಿಲ್ಲ, ಇವಾಗ ನಮ್ಮ ಜರ್ನಿ ಮುಗಿಯುತ್ತೆ, ಇವತ್ತು ನಾವು ಮನೆಯಿಂದ ಆಚೆ ಹೋಗಬೇಕು. ಇದೆಲ್ಲ ವಿಷಯಗಳು ನಮ್ಗೆ ಆ್ಯಕ್ಚುಲಿ ತುಂಬ ಬೇಜಾರಾಯಿತು, ಸಖತ್ ಬೇಜಾರಾಯಿತು. ಯಾಕಂದರೆ ನನಗೆ ಪರ್ಸ್ನಲಿ ತುಂಬ ಬೇಜಾರಾಯಿತು. ಸ್ಟಾರ್ಟಿಂಗಲ್ಲಿ ಯಾರು ಕಳ್ಪೆಗೆ ಹೋಗಿದ್ದು, ಯಾರು ತುಂಬ ಸೈಲೆಂಟ್ ಆಗಿರ್ತಾನೆ, ನಾಮಿನೇಟ್ ಆಗಿ 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 ಸೇವ್ ಆಗ್ತಾ ಇದ್ದಿದ್ದು, ಇದೆಲ್ಲ ಆಗ್ಬಿಟ್ಟು ಲಾಸ್ಟ್ ಬರ್ತಾ 2 ವೀಕಲ್ಲಿ ನಾಮಿನೇಟೇ ಆಗಿರಲಿಲ್ಲ ನಾನು. ಸೊ ತುಂಬ ಬೇಜಾರಾಯ್ತು. ಇನ್ನೊಂದು ಮಿಕ್ಕಿದ್ದು 3 ವಾರ 4 ವಾರ ಇತ್ತು ಅಷ್ಟೇ, ಎಲ್ಲೋ ಒಂದು ಟಾಪ್ 5 ಇಲ್ಲ ಫೈನಲ್ಸ್ವರೆಗೂ ಹೋಗ್ಬೋದು. ಬಟ್ ಅದೆಲ್ಲ ಮಿಸ್ ಆಯಿತು ಅಂತ ಸಖತ್ ಬೇಜಾರಾಯಿತು, ತುಂಬ ಅಂದರೆ ತುಂಬ ಬೇಜಾರಾಯಿತು. ಆ ಬೇಜಾರು ಇನ್ನು ಅಂದರೆ ಆ ಬೇಜಾರು ಕಳಿಯೋಕ್ಕೆ ತುಂಬ ಅಂದರೆ ಬೇಜಾರು ಮರೆಯೋಕ್ಕಾಗ್ತಿಲ್ಲ ಆ್ಯಕ್ಚುಲಿ, ತುಂಬ ಬೇಜಾರಾಗ್ತಾಯಿದೆ. ಹೊರಗಡೆ ಬಂದು ಮೊದಲು ಮಾಡಿದ ಕೆಲಸ ಹೊರಗೆ ಬಂದು ಮಾಡಿದ ಕೆಲಸ ಯಾವುದು ಅಂದರೆ ಆಬ್ವಿಯಸ್ಲಿ ನಾನು ಒಂದು 2-3 ಸತಿ ಹೇಳಿದ್ದೆ, ತುಂಬ ಫೋನ್ಗೆ ಅಡಿಕ್ಟೆಡ್ ನಾನು. ಫಸ್ಟು ನನ್ನ ಫೋನ್ ತೊಗೊಂಡೆ ಬಂದ ತಕ್ಷಣ. ಬಟ್ ಟ್ವಿಸ್ಟ್ ಏನಿತ್ತು ಅಂದರೆ ಫೋನ್ ತೊಗೊಂಡಿದ್ದ ತಕ್ಷಣ ಫೋನ್ ಕೈಲಿ ಇಟ್ಕೊತೀನಿ, ಫೋನ್ ಆಪ್ರೇಟ್ ಮಾಡೋಕ್ಕೆ ಬರ್ತಿಲ್ಲ, ಫೋನ್ ಲಾಕ್ ಓಪನ್ ಮಾಡೋಕ್ಕೆ ಬರ್ತಿಲ್ಲ. ಲಾಕ್ ನಂಬರು ಅದು ಇದೆಲ್ಲ ನೆನಪಿದೆ, ಬಟ್ ಫೋನು ಅನ್ಲಾಕ್ ಮಾಡೋಕ್ಕೆ ಬರ್ತಿಲ್ಲ. ಆಮೇಲೆ ಫೋನಲ್ಲಿ ಡಯಲ್ ಮಾಡಿಬಿಟ್ಟು ಗ್ರೀನ್ ಬಟನ್ ಒತ್ತಬೇಕು ಕಾಲ್ ಮಾಡೋಕ್ಕೆ ಅನ್ನೋದು ಗೊತ್ತಾಗಿಲ್ಲ. ಸೊ ಈ ಥರದ್ದೆಲ್ಲ ಫೋನ್ ಯೂಸ್ ಮಾಡೋಕ್ಕೆ ಆ್ಯಕ್ಚುಲಿ ತುಂಬ ಕಷ್ಟ ಆಯಿತು. ನಿಮ್ಮ ಇಷ್ಟವಾದ ವೇಕಪ್ ಸಾಂಗ್ ಯಾವುದು? ನಿಮ್ಮ ಇಷ್ಟವಾದ ವೇಕಪ್ ಸಾಂಗ್ ಯಾವುದು ಅಂದರೆ ನಿಮಗೆ ಗೊತ್ತು. ಬಿಗ್ ಬಾಸ್ಗೆ ರಿಕ್ವೆಸ್ಟ್ ಮಾಡ್ಕೊತಾನೆ ಇದೆ ಎವ್ರಿ ಆಲ್ಟರ್ನೇಟ್ ಡೇಸು, ಬಿಗ್ ಬಾಸ್ ಪ್ಲೀಸ್ ಬಾಗುರು ಸಾಂಗ್ ಹಾಕಿ ಅಂತ. ನಂದು ವೇಕಪ್ ಸಾಂಗ್ ಬಂದ ತಕ್ಷಣ ಫುಲ್ ಶಾಕ್ ಆಯ್ತು ಆ್ಯಕ್ಚುಲಿ, ಇದು ನಿಜವಾಗ್ಲೂ ಪ್ಲೇ ಆಗ್ತಾಯಿದೆ ಇಲ್ಲ ಕನ್ಸಲ್ಲಿ ಬರ್ತಾಯಿದೆ ಗುರು ಅಂತ. ಸೊ ಬಾಗುರು ಸಾಂಗ್ ಆ್ಯಕ್ಚುಲಿ ತುಂಬ ತುಂಬ ಇಷ್ಟವಾದ ಸಾಂಗು. ಅದು ಬಿಗ್ ಬಾಸ್ ಮನೇಲಿ ಬಾಗುರು ಸಾಂಗ್ ಪ್ಲೇ ಆಗಬೇಕಂದ್ರೆ ಇಟ್ಸ್ ಎ ಲಕ್ಕಿ ಥಿಂಗ್ ಆ್ಯಕ್ಚುಲಿ. ಬಿಗ್ ಬಾಸ್ ಜರ್ನಿ ಬಗ್ಗೆ ನಿಮ್ಮ ಮಾತು? ಬಿಗ್ ಬಾಸ್ ಜರ್ನಿ ಬಗ್ಗೆ ನನ್ನ ಅಭಿಪ್ರಾಯ ಮಾತುಗಳು ಏನು ಅಂದರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನೀವು ಸೆಲೆಕ್ಟ್ ಆದ್ರಿ ಅಂತ ಒಂದು ಚಾನಲಿಂದ ಯಾವಾಗ ಹೇಳ್ತಾರೆ, ಕಲರ್ಸ್ ಚಾನಲಿಂದ ತುಂಬ ಅಂದರೆ ಶಾಕ್ ಆಯ್ತು ಆ್ಯಕ್ಚುಲಿ. ನಿಜವಾಗ್ಲೂ ನಾನು ಕಂಟೆಸ್ಟೆಂಟಾಗಿ ಹೋಗ್ತಾ ಇದ್ದೀನ, ಲೈಕ್ ಪ್ರೀವಿಯಸ್ ಸೀಸನ್ಸು 2 ಸೀಸನಿಂದನೂ ಅನ್ಕೊತಾ ಇದ್ದೆ, ಇಲ್ಲ ಈ ಸೀಸನ್ ನಾನು ಹೋಗಬೇಕು ಅಂತ. ಸೊ ಫಸ್ಟ್ ಆ ವಿಷಯ ಕೇಳಿದಾಗ್ಲೇ ತುಂಬ ಶಾಕ್ ಆಯಿತು, ಬಿಗ್ ಬಾಸ್ ಮನೆಗೆ ನಾನು ಹೋಗ್ತಾ ಇದ್ದೀನ ಅಂತ. ಸೊ ಬಿಗ್ ಬಾಸ್ ಮನೆಗೆ ಕಾಲಿಡ್ತೀವಿ, ಫೋನ್ ಇರಲ್ಲ, ಏನಿರಲ್ಲ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ತಕ್ಷಣ ಅದೊಂದು ಫೀಲ್ ಇದೆ, ಆ ಬ್ರೈಟ್ ಲೈಟಿಂಗ್ ಒಂದು ಫೀಲ್ ಇದೆ. ಸೊ ಆ ಬ್ರೈಟ್ ಲೈಟಿಂಗ್ ಫೀಲ್ ಲೈಕ್ ನಿಜವಾಗ್ಲೂ ಹಿಂಗೆ ತಲೆ ಎತ್ತು ನೋಡ್ರೆ ಬಿಗ್ ಬಾಸ್ ಅಂತ ಲೋಗೋ ಇದೆ, ಮೈನ್ ಡೋರ್ ಇದೆ. ಸುದೀಪ್ ಸರ್ ಬೇರೆ ಬಂದು ಸ್ಟೇಜ್ ಮೇಲೆ ಮಾತಾಡಿ ಕಳಿಸಿದ್ರು. ಸೊ ಲಿಟ್ರಲಿ ಬಿಗ್ ಬಾಸ್ ಮನೇಲಿ ಇದೀನ ಅಂತ ನಂಬಕ್ಕೇನೆ ಒಂದು 2-3 ವಾರ ಆಗೋಯ್ತು. ನಿಜವಾಗ್ಲೂ ಇದೀನ ನಾನು ಅನ್ಕೊತಾ ಇದ್ದೆ, ಲಿಟ್ರಲಿ ನಿಜವಾಗ್ಲೂ ನಾನು ಇಲ್ಲಿದ್ದೀನ, ಅದನ್ನು ನನ್ನ ಲೈಕ್ ಕನಸು ಏನಿತ್ತು ಅದ್ರಲ್ಲಿ ಆ ಕನಸಲ್ಲಿ ನಾನು ಇದೀನ ಅಂತ ನಂಬಕ್ಕೆ ತುಂಬ ಕಷ್ಟ ಆಯಿತು. ಅದರಲ್ಲಿ ಕ್ಯಾಪ್ಟನ್ ಬೇರೆ ಆಗ್ತೀನಿ ಫಸ್ಟ್ ವೀಕು, ಆಮೇಲೆ ಹಂಗೆ ಸೆಕೆಂಡ್ ವೀಕ್ ಆಗ್ತೀನಿ ಮನೆಯವರ ಅಭಿಪ್ರಾಯದಿಂದ. ಸಖತ್ ಖುಷಿ ಇರುತ್ತೆ, ಜೋಶ್ ಇರುತ್ತೆ. ಆಮೇಲೆ ಎಲ್ಲೊಂದು ಕಡೆ ಕಳ್ಪೆಗೆ ಹೋದಾಗ ಸಖತ್ ಬೇಜಾರಾಯಿತು. ಓವರಾಲ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ಬಿಗ್ ಬಾಸ್ ಜರ್ನಿ ಒಂಥರ ನಿಮಗೆ ಎಷ್ಟೇ ಪುಣ್ಯ ಮಾಡಿರ್ಬೇಕು ಆ್ಯಕ್ಚುಲಿ ಈ ಮನೆ ಬರೋಕ್ಕೆ. ನೀವು ಎಷ್ಟೇ ಕೋಟಿ ಕೊಟ್ಬಿಟ್ಟು ನಾನು ಬಿಗ್ ಬಾಸ್ ಮನೇಲಿರೋ ಥರ ಫೀಲ್ ನಿಮ್ಗೆಲ್ಲೂ ಬರಲ್ಲ. ಎಷ್ಟು ದುಡ್ಡು ಕೊಟ್ರು ಈ ಫೀಲ್ ನಿಮಗೆ ಸಿಗಲ್ಲ. ಬಿಗ್ ಬಾಸ್ ಮನೇಲಿರೋ ಒಂದು ಫೀಲು ಮತ್ತು ಬಿಗ್ ಬಾಸ್ ಮನೇಲಿ ಕಲಿಯುವಂಥ ನೀವು ಲೈಫ್ ಲೆಸನ್ಸು, ಇದೆಲ್ಲ ನೀವು ಎಲ್ಲೂ ರಿಯಲ್ ಲೈಫಲ್ಲೂ ಮೋಸ್ಟ್ಲಿ ಕಲಿಯೋಕ್ಕೆ ತುಂಬ ಕಮ್ಮಿ ಸಾಧ್ಯತೆಗಳು. ಬಿಕಾಸ್ ಅಲ್ಲಿ
ಒಂದೊಂದು ಮಾತಾಗಿರ್ಬೋದು, ಒಂದೊಂದು ನಿಲುವು ನಾವೇನು ತೊಗೊತೀವಿ ಆಗಿರ್ಬೋದು, ಅದು ಆ್ಯಕ್ಚುಲಿ ಲೈಫ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಅದು. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದವರು ತುಂಬ ಒಂದು ರೇಂಜ್ಗೆ ಬ್ರಿಲಿಯಂಟ್ ಆಗಿರ್ತಾರೆ. ಬಿಕಾಸ್ ಅಲ್ಲಿ ಬರೋವಂಥ ಸಿಚುವೇಶನ್ಸು ಮತ್ತು ನಮ್ಮ ಮೇಲೆ ನಿರ್ಧಾರ ತೊಗೊಳಕ್ಕೆ ಬಿಟ್ಟಿರ್ತಾರೆ ಹ್ಯಾಂಡ್ಲ್ ಮಾಡಿ ಅಂತ. ಸೊ ಇದೆಲ್ಲ ನೋಡಿದ್ರೆ ಬಿಗ್ ಬಾಸ್ ಸೂಪರ್. ಅಂದರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದು, ಕಂಟೆಸ್ಟೆಂಟ್ ಆಗಿ ಹೋಗಿ ಬಂದಿದ್ದು ಪುಣ್ಯ ಆ್ಯಕ್ಚುಲಿ ನಂದು. ಅದು ಫಸ್ಟ್ ಆಫ್ ಆಲ್ ಕಂಟೆಸ್ಟೆಂಟ್ ಆಗೋದೇ ಒಂದು ಪುಣ್ಯ. ಲೈಕ್ ಅದು ವಿನ್ ಆಗ್ತೀವೋ ಬಿಡ್ತೀವೋ ಅದೆಲ್ಲ ಸೆಕೆಂಡ್ರಿ. ಸೊ ತುಂಬ ಖುಷಿ ಆಯಿತು. ಬಿಗ್ ಬಾಸ್ ಮನೆಯಿಂದ ಒಂದು ಆಚೆ ಬಂದಮೇಲೆ ಇವಾಗ ಏನು ಗೊತ್ತಾಗ್ಬಿಟ್ಟಿದೆ ಅಂದರೆ, ಯಾರಾದರೂ ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲ ಯಾರು ನಮಗೆ ಏನಂತಾರೆ ನೈಸ್ ಮಾಡ್ತಾ ಇದ್ದಾರೆ, ಬಕೆಟ್ ಹಿಡಿತಾ ಇದ್ದಾರೆ, ತುಂಬ ಏನೋ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇವರಿಂದ ನನ್ನ ಹತ್ರ ಏನೋ ಕೆಲಸ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ನನಗೆ ನೈಸ್ ಹೊಡಿತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾನೆ, ಸುಳ್ಳು ಹೇಳಿದ್ರು ಗೊತ್ತಾಗ್ಬಿಡುತ್ತೆ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಸೊ ಈ ರೇಂಜಿಗೆ ಬ್ರೈನು ಆ್ಯಕ್ಚುಲಿ ಟ್ಯೂನಪ್ ಆಗಿದೆ. ಸೊ ಇಷ್ಟು ಲೈಕ್ ಅದೇ ನಮಗೂ ಬೇಜಾರಾಯಿತು. ಇಷ್ಟು ದಿನ ಕಲರ್ಸ್ ಚಾನೆಲಲ್ಲಿ ಬಿಗ್ ಬಾಸ್ನ ನೋಡ್ತಾ ಇದ್ರಿ ವೀಕ್ಷಕರೆಲ್ಲ, ತುಂಬ ವೆಯ್ಟ್ ಮಾಡಿ ಇಲ್ಲಿ ಆಚೆ ಬಂದ ಮೇಲೂ ತುಂಬ ಜನ ಹೇಳಿದ್ರು, ನಾವು ಕರೆಕ್ಟಾಗಿ ಟೈಮ್ ಆದ ತಕ್ಷಣ ಕುತ್ಕೊಂಡ್ಬಿಡ್ತಾ ಇದ್ವಿ ಬಿಗ್ ಬಾಸ್ ನೋಡೋಕ್ಕೆ, ನಿಮ್ಮನ್ನು ನೋಡೋಕ್ಕೆ, ಕಂಟೆಸ್ಟೆಂಟ್ಸ್ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು ಅಂತ ಎಲ್ಲ. ಸೊ ಎಲ್ಲೋ ಒಂದು ಕಡೆ ನಾಮಿನೇಟೇ ಆಗ್ತಾ ಇರಲಿಲ್ಲ, ಲಾಸ್ಟ್ 2 ವೀಕ್ಸ್ ಆಗಿಲ್ಲ, ಮತ್ತು ಇನ್ನೊಂದು 2-3 ವಾರ ಅಷ್ಟೇ ಇತ್ತು. ಮತ್ತೆ 2-3 ವಾರ ಉಳ್ಕೊಂಡಿದ್ರೆ ಫೈನಲ್ಸ್ವರೆಗೂ ಹೋಗ್ಬೋದಾಗಿತ್ತಲ್ಲ, ಒಂದು ಬೇಜಾರಿದೆ. ತುಂಬ ಬೇಜಾರು ಪಟ್ಕೊಂಡು ಮನೆಯಿಂದ ಆಚೆ ಬಂದ್ವಿ. ಸೇಮ್ ಟೈಮ್ ಮನೆ ಒಳಗಡೆ ಕೊರೋನಾ ಬಂದಿದೆ ಅಂತ ಅನೌನ್ಸ್ ಆಗಿದ ತಕ್ಷಣ ಫಸ್ಟ್ ಥಾಟ್ ಬಂದಿದ್ದು, ಆಚೆ ಎಲ್ಲರೂ ಹೆಂಗಿದ್ದಾರೆ, ಸೇಫ್ ಆಗಿದ್ದಾರಾ, ನಮ್ಮ ಮನೆಯವರೆಲ್ಲ ಸೇಫ್ ಆಗಿದ್ದಾರಾ ಅನ್ನೋ ಒಂದು ಥಾಟು ತಲೆಯಲ್ಲಿ ಓಡುತ್ತೆ. ಸೊ ತುಂಬ ಟೆನ್ಷನ್ ಆಯಿತು. ಆ್ಯಂಡ್ ಸುದೀಪ್ ಸರ್ ಬೇರೆ ಬಂದಿರಲಿಲ್ಲ. ಆಮೇಲೆ ಅವ್ರ ಕಡೆಯಿಂದ ಒಂದು ವಿಡಿಯೋ ಬೇರೆ ಬರುತ್ತೆ. ಸೊ ಅದು ನಮಗೆ ಸಮಾಧಾನ ತಂತು. ತುಂಬ ಬೇಜಾರಲ್ಲಿ ಎಂಡ್ ಮಾಡಿದ್ವಿ. ಒಂದು ಪ್ರಾಪರ್ ರಿಸಲ್ಟ್ ಇರಲಿಲ್ಲ. ಬಟ್ ಸುದೀಪ್ ಸರ್ ಹೇಳಿದ್ರು, ಇವಾಗ ಯಾರು ಉಳ್ಕೊಂಡಿದ್ದೀರೋ ಒಂದು ಲೆಕ್ಕದಲ್ಲಿ ಎಲ್ಲರೂ ವಿನ್ನರ್ಸೇ ಅಂತ. ಸೊ ತುಂಬ ಖುಷಿ ಆಯ್ತು ಆ ಮಾತು ಕೇಳಿ. ಸೊ ಯಾವ ಪಾಸಿಟಿವ್ ನೋಟಲ್ಲಿ ಒಳಗಡೆ ಹೋಗಿದ್ವೋ ಅದೇ ಪಾಸಿಟಿವ್ ನೋಟಲ್ಲಿ ಆಚೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ. ಸೊ ಬೇಜಾರೇನಿಲ್ಲ. ಆಚೆಗಡೆ ಇಷ್ಟೊಂದು ಪ್ರಾಬ್ಲಮ್ಸ್ ಆಗ್ತದೆ, ಲೈಕ್ ಜನನೇ ಬಿಗ್ ಬಾಸ್ ನೋಡೋದು. ಸೊ ಜನಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂದಾಗ ನಾವು ಈ ಡಿಸಿಷನ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಎಲ್ಲರೂ ಸೇಫ್ಟಿಗೆ, ನಮ್ಮ ಸೇಫ್ಟಿಗೆ, ಕೆಲಸ ಮಾಡ್ತಿದ್ದ ಬಿಗ್ ಬಾಸ್ ಟೆಕ್ನಿಷಿಯನ್ ಸೇಫ್ಟಿಗೆ ಈ ನಿರ್ಧಾರ ತೊಗೊಂಡಿರೋದು ಓಕೆ. ಬಟ್ ಅದೇ ನಮಗೂ ಒಂದು ಕ್ವಶನ್ ಇದೆ, ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ. ಕಂಟಿನ್ಯೂ ಆಗುತ್ತೆ ಅಂತಲೇ ಫಿಂಗರ್ಸ್ ಕ್ರಾಸ್ ಆಗಿಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ನಾನು ನಾಮಿನೇಟ್ ಆದಾಗೆಲ್ಲನೂ ವೋಟ್ ಮಾಡಿ ಸೇವ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರೇನು ಆ್ಯಕ್ಚುಲಿ ತುಂಬ ಕಮ್ಮಿನೇ. ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನನ್ನ ಕಡೆಯಿಂದ ನಿಮಗೆ ಬೇಜಾರು, ಎಕ್ಸ್ಪೆಕ್ಟೇಷನ್ ಲೆವೆಲ್ಸ್ ಎಲ್ಲ ರೀಚ್ ಆಗಿಲ್ಲ. ಸೊ ಆ ಥರದ್ದೇನಾದ್ರು ಇದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ನಿಮಗೆ ಆದಷ್ಟು ಲೈಕ್ ಚೆನ್ನಾಗಿ ಆಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಬಿಗ್ ಬಾಸ್ ಮನೇಲಿ ಇಲ್ಲವೇ ಇಲ್ಲ ಇವಾಗ ನಾನು. ಸೊ ನನ್ನ ಕಡೆಯಿಂದ ನಿಮಗೆ ಏನೇನು ಎಂಟರ್ಟೈನ್ಮೆಂಟ್ ಕೊಡಬೇಕು, ಏನೇನು ಮ್ಯೂಸಿಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾ ಇರ್ತೀನಿ ನನ್ನ ಕೆಲಸಗಳಿಂದ. ಆದಷ್ಟು ಎಲ್ರಿಗೂ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಸೊ ಬಿಗ್ ಬಾಸ್ ನೋಡಿ ಮತ್ತು ನಮ್ಮನ್ನ ಹಾರೈಸಿದಂಥ ಎಲ್ಲ ಕರ್ನಾಟಕ ಜನತೆಗೂ ಧನ್ಯವಾದಗಳು. ಆ್ಯಂಡ್ ಇದೇ ಥರ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಆ್ಯಂಡ್ ಆದಷ್ಟು ಎಲ್ಲರೂ ಮಾಸ್ಕ್ ಹಾಕ್ಕೊಂಡೆ ಆಚೆ ಹೋಗೋದಿದ್ರೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮನೆಯಿಂದ ಹೊರಗಡೆ ಹೋಗಿ. ಅನವಶ್ಯಕವಾಗಿ ಫ್ರೆಂಡ್ ಮೀಟ್ ಮಾಡೋಕ್ಕೆ ಅದು ಇದು ಎಲ್ಲ ಹೋಗ್ಬಿಡಿ. ನಿಮಗೆ ಬೇಸಿಕ್ ಐಟಮ್ಸ್ ಏನು ಬೇಕು ಜೀವನ ಮಾಡೋಕ್ಕೆ ಅದು ಬೈ ಮಾಡೋಕ್ಕೆ ಮಾತ್ರ ಆಚೆ ಹೋಗಿ. ತುಂಬ ಸೇಫಾಗಿರಿ. ಯಾಕಂದರೆ ಆಚೆ ಬೆಡ್ಸು ಮತ್ತು ಹಾಸ್ಪಿಟಲ್ಸು, ಆಕ್ಸಿಜನ್ ಎಲ್ಲ ತುಂಬ ಕೊರತೆ ಇದೆ. ಸೊ ಎಲ್ಲರೂ ಸೇಫ್ಟಿನ ಕಾಪಾಡ್ಕೊತ ಈ ಮತ್ತೆ ಸೆಕೆಂಡ್ ಲಾಕ್ಡೌನ್ ಏನು ಬಂದಿದೆ, ಲೈಕ್ ಇವಾಗ ಮತ್ತೆ ಕೊರೋನಾ ಪಾರ್ಟ್ 2 ಏನು ಬಂದಿದೆ, ಅದನ್ನು ನಾವೆಲ್ಲ ಧೈರ್ಯದಿಂದ ಫೇಸ್ ಮಾಡಿ, ತುಂಬ ಸ್ಮಾರ್ಟಾಗಿ ಬ್ರೈನ್ ಯೂಸ್ ಮಾಡಿ ಸೇಫಾಗಿದ್ದು ನಾವು ಕೊರೋನಾನದನ್ನು ಓಡಿಸೋಣ ನಮ್ಮ ದೇಶದಿಂದ, ಇಡೀ ಜಗತ್ತಿನಿಂದ. ಸೊ ಎಲ್ಲರೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಆ್ಯಂಡ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್, ಅಮ್ಮ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಿಗ್ ಬಾಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಲೈವ್. ಸೊ ಹಿಂಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಏನಾದ್ರು ಬೈಯೋದಿದ್ರೆ ಬೈಕೊಂಬಿಡಿ. ಸೊ ಎಲ್ಲ ಹೊಟ್ಟೆಗೆ ಹಾಕೊಂಬಿಡಿ. ಏನಾದ್ರು ತಪ್ಪನ್ಸಿದ್ರೆ, ನಮ್ಮ ಮಾತಲ್ಲಿ ಏನಾದರೂ ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಂಬಿಡಿ, ಕ್ಷಮಿಸಿ. ಸೊ ಆ ಥರದ್ದೇನೂ ಆಗಿಲ್ಲ. ಆ್ಯಂಡ್ ಎಲ್ಲರೂ ಆರಾಮಾಗಿರಿ ಮನೇಲಿ.
ಸೊ ಆಚೆ ಹೋಗುವಂಥ ದಿನಗಳು ಬಂದೇ ಬರುತ್ತೆ ಮತ್ತೆ ಅದೇ ಜೋಶಲ್ಲಿ ಎಲ್ಲರೂ ಮತ್ತೆ ಸ್ಟಾರ್ಟ್ ಮಾಡೋಣ ನಮ್ಮ ಜೀವನನ. ಸೊ ಸ್ಟೇ ಸೇಫ್, ಸ್ಟೇ ಹೆಲ್ತಿ ಆ್ಯಂಡ್ ಬಿಗ್ ಬಾಸ್ ಆಗಿ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿದಂಥ ಕಲರ್ಸ್ ಕನ್ನಡಗೆ, JD ಸರ್ಗೆ, ಪರಮ್ ಸರ್ಗೆ ಹಾಗೂ ರಘುಚರಣ್ ಸರ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೋಡಿದಂಥ ನೀವು ಎಲ್ಲ ಕಂಟೆಸ್ಟೆಂಟ್ಸ್ಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್.